ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ಮಂತ್ರದಿಂದ ನೀವು ಕೇವಲ ಒಂದೇ ಒಂದು ದಿನದಲ್ಲಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಹೊರಬರಬಹುದು, ಪರಿಹಾರ ಸಿಗುತ್ತೆ ಅನ್ನೋದಾದರೆ ನೀವು ಯಾಕೆ ಈ ಒಂದು ಮಂತ್ರವನ್ನು ಪಠಿಸಬಾರ್ದು ಅಲ್ವಾ? ಸ್ವತಃ ನನ್ನ ಅನುಭವದಿಂದ ನಿಮಗೆ ಈ ಒಂದು ಮಂತ್ರವನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಈ ಒಂದು ಮಂತ್ರ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಸ್ವತಃ ನಾನೇ ಈ ಮಂತ್ರದಿಂದ ಒಂದು ಪರಿಹಾರವನ್ನು ಪಡ್ಕೊಂಡಿರೋದ್ರಿಂದ ಕೇವಲ ನಾನಷ್ಟೇ ಅದರಿಂದ ಪರಿಹಾರವನ್ನು ಪಡ್ಕೊಂಡ್ರೆ ಸಾಲೋದಿಲ್ಲ. ಎಷ್ಟೋ ಜನ ಸಮಸ್ಯೆಯಲ್ಲೇ ಇರ್ತಾರೆ, ಅಂಥವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಲಿ ಅಂತ ಈ ಒಂದು ಮಂತ್ರವನ್ನು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಆ ಒಂದು ಮಂತ್ರ ಯಾವುದು, ಹಾಗೆ ಆ ಮಂತ್ರವನ್ನು ಎಷ್ಟು ಬಾರಿ ಜಪಿಸಬೇಕು, ಹಾಗೆ ಆ ಮಂತ್ರವನ್ನು ಪಠಿಸಿದ ನಂತರ ಯಾವ ರೀತಿಯಲ್ಲಿ ಆ ದೇವರನ್ನು ಬೇಡ್ಕೊಬೇಕು, ಹಾಗೆ ಆ ಮಂತ್ರವನ್ನು ಪಠಿಸೋದ್ರಿಂದ ಆಗುವಂಥ ಪ್ರಯೋಜನ ಏನು, ಆ ಮಂತ್ರದ ಯಾವ ದೇವರಿಗೆ ಸಂಬಂಧಿಸಿದಾಗಿರುತ್ತೆ ಅನ್ನೋದನ್ನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ತಪ್ಪದೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೊಬೋದಾಗಿರುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರ್ಬೋದು ಅಥವಾ ಯಾವುದೇ ರೀತಿ ಕಠಿಣವಾದ ಸಮಸ್ಯೆಗಳನ್ನು ನೀವು ಎದುರಿಸ್ತಾನೆ ಇರ್ಬೋದು, ಇದರಿಂದ ನೀವು ತಕ್ಷಣವಾಗಿ ಪರಿಹಾರವನ್ನು ಪಡ್ಕೊಬೇಕು ಅನ್ನೋದಾದರೆ ಈ ಒಂದು ಮಂತ್ರ ತುಂಬಾ ಉಪಯುಕ್ತ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಮಂತ್ರ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ನೀವು ಬೇಡಿದ್ದನ್ನು ಇಲ್ಲ ಅಂತಲೇ ಹೇಳೋದಿಲ್ಲ, ಈಡೇರಿಸ್ತಾರೆ. ಹಾಗಾಗಿ ಈ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತಲೇ ಹೇಳ್ಬಹುದು. ಯಾವುದೇ ಕಠಿಣ ಸಮಸ್ಯೆ ಇರ್ಬೋದು, ಅಥವಾ ಆಸ್ತಿ ವಿಚಾರ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಕೇಸ್, ಕೋರ್ಟ್ ಕಚೇರಿದೇ ಆಗಿರ್ಬೋದು, ಅಥವಾ ಇನ್ನಿತರ ಬೇರೆ ಸಮಸ್ಯೆಗಳೇ ಆಗಿರ್ಬೋದು, ಅದು ಬಿಟ್ಟು ನಿಮ್ಮ ಯಾವುದೇ ಬೇಡಿಕೆಗಳನ್ನ ಕೂಡ ಈಡೇರಿಸ್ಕೊಬೋದಾಗಿರುತ್ತೆ. ಹಾಗಿದ್ರೆ ಯಾಕೆ ನಾವು ಈ ಮಂತ್ರವನ್ನು ಪಠಿಸಬಾರ್ದು ಅಲ್ವಾ? ಈ ಮಂತ್ರ ತುಂಬಾ ಪವರ್ಫುಲ್ ಆಗಿರೋದ್ರಿಂದ, ಹಾಗೆ ಈ ಮಂತ್ರಕ್ಕೆ ಸಂಬಂಧಿಸಿರುವಂಥ ದೇವರು ಕೂಡ ತುಂಬಾ ಪವರ್ಫುಲ್ ಶಕ್ತಿಯನ್ನು ಹೊಂದಿರೋದ್ರಿಂದ ನಾವು ಅವ್ರ ಹತ್ರ ಏನೇ ಬೇಡ್ಕೊಂಡ್ರೂ ಕೂಡ ಅವರು ಈಡೇರಿಸೋದಿಲ್ಲ ಅಂತ ಹೇಳೋದೇ ಇಲ್ಲ. ಯಾಕೆ ಅಂದರೆ ಆ ಒಂದು ದೇವರು ಕೂಡ ಮತ್ತೊಂದು ದೇವರ ಭಕ್ತರಾಗಿರೋದ್ರಿಂದ ಅವರು ಆ ದೇವರ ಆಣೆಯ ಮೇಲೆ ಯಾವುದೇ ರೀತಿ ನೀವು ಸಮಸ್ಯೆಗಳಾಗಿರ್ಬೋದು, ಬೇಡಿಕೆಗಳಾಗಿರ್ಬೋದು, ನೀವು ಅವ್ರ ಹತ್ರ ಬೇಡ್ಕೊಂಡ್ರೆ ಅವರು ಈಡೇರಿಸೋದಿಲ್ಲ ಅಂತ ಹೇಳೋದೇ ಇಲ್ಲ. 100%ಗೆ 200% ಈಡೇರಿಸ್ತಾರೆ. ಅಷ್ಟು ಪವರ್ಫುಲ್ ಶಕ್ತಿಯನ್ನು ಹೊಂದಿರುವಂಥ ದೇವರಾಗಿರೋದ್ರಿಂದ ನಿಮ್ಮ ಯಾವುದೇ ಬೇಡಿಕೆ ಆಗಿರ್ಬೋದು ಈಡೇರುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಆ ಮಂತ್ರ ಯಾವುದು, ಹಾಗೆ ಆ ಮಂತ್ರಕ್ಕೆ ಸಂಬಂಧಿಸಿರುವಂಥ ದೇವರು ಯಾರು, ಹಾಗೆ ಅದನ್ನು ಹೇಗೆ ಪಠಿಸಬೇಕು, ಅದನ್ನು ಪಠಿಸಿದ ನಂತರ ಹೇಗೆ ಬೇಡ್ಕೊಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಆಗ ಮಾತ್ರ ಸಂಪೂರ್ಣವಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಆ ಮಂತ್ರ ಯಾವುದು ಅನ್ನೋದಾದರೆ ಆಂಜನೇಯ ಸ್ವಾಮಿ ಮಂತ್ರ ಆಗಿರುತ್ತೆ. ಇನ್ನು ಆ ಆಂಜನೇಯ ಸ್ವಾಮಿ ಮಂತ್ರವನ್ನು ನಾವು ಪಠಿಸೋದ್ರಿಂದ ಕೇವಲ ನೀವು ರಾತ್ರಿ ಮಲಗೋ ಮುಂಚೆ ಈ ಮಂತ್ರವನ್ನು ಪಠಿಸಿ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಹೇಳ್ಕೊಂಡು ಮಲ್ಕೊಂಡು ಮರುದಿನ ಮಾರನೆಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಪವರ್ಫುಲ್ ಆದಂಥ ಮಂತ್ರ ಆಗಿರೋದ್ರಿಂದ ಸ್ವತಃ ನಾನು ಅನುಭವಿಸಿ ಅದನ್ನು ನಿಮಗೆ ಶೇರ್ ಮಾಡ್ಕೊಳ್ತಾ ಇರೋದ್ರಿಂದ ತುಂಬಾ ಪವರ್ಫುಲ್ ಮಂತ್ರ ಅದು. ಹಾಗಾಗಿ ಈ ಮಂತ್ರವನ್ನು ಪಠಿಸೋಕ್ಕೂ ಮುಂಚೆ ನೀವು ಸ್ನಾನವನ್ನು ಮಾಡ್ಕೊಳ್ಬೇಕಾಗಿರುತ್ತೆ, ಶುದ್ಧವಾಗಿರಬೇಕಾಗುತ್ತೆ. ನಾನ್ ವೆಜ್ಜನ್ನು ಸೇವಿಸಿರಬಾರ್ದು. ಇದನ್ನು ನಾನ್ ವೆಜ್ಜನ್ನು ಸೇವಿಸ್ಬೇಕು ಕೂಡ ನೀವು ಇದನ್ನು ಪಠಿಸಬಾರ್ದು. ಇನ್ನು ಇದನ್ನು ಯಾರ್ಯಾರು ಪಠಿಸ್ಬೋದು ಅಂದರೆ ಎಲ್ಲರೂ ಕೂಡ ಪಠಿಸ್ಬೋದು, ಆದರೆ ಹೆಣ್ಮಕ್ಳು ಮುಟ್ಟಾದ ಸಮಯದಲ್ಲಿ ಇದನ್ನು ಪಠಿಸಬಾರ್ದಾಗಿರುತ್ತೆ. ಇನ್ನು 5ರಿಂದ 6 ದಿನಗಳ ಕಾಲ ಇದನ್ನು ನೀವು ಪಠಿಸಬಾರ್ದು. ಅದರ ನಂತರ ಬೇಕಾದರೆ ನೀವು ನಿಮ್ಮ ಬೇಡಿಕೆಗಳನ್ನ ಹೇಳ್ಕೊಂಡು, ಹಾಗೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಈ ಮಂತ್ರವನ್ನು ಪಠಿಸಿ ಈ ರೀತಿಯಾಗಿ ಬೇಡಿಕೊಂಡು ನೀವು ಮಲ್ಕೊಳ್ಳೋದ್ರಿಂದ ಮರುದಿನ ಮಾರನೇ ದಿನ ಅಥವಾ ಕೆಲವೊಂದು ದಿನಗಳಷ್ಟು ಕಾಲದಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಆಂಜನೇಯ ಸ್ವಾಮಿ ರಾಮನ ಬಂಟರಾಗಿರೋದ್ರಿಂದ, ರಾಮನ ಶುದ್ಧ ಭಕ್ತನಾಗಿರೋದ್ರಿಂದ ಅವರ ಹೆಸರನ್ನು ಹೇಳಿ ನಾವು ಏನೇ ಒಂದು ಬೇಡಿಕೆಯನ್ನು ಅಥವಾ ಸಮಸ್ಯೆಗಳನ್ನು ಹೇಳ್ಕೊಂಡು ಅವ್ರ ಹತ್ರ ಬೇಡ್ಕೊಳ್ಳೋದ್ರಿಂದ ಆಂಜನೇಯ ಸ್ವಾಮಿ ಯಾವುದನ್ನು ಕೂಡ ನೀವು ಈಡೇರಿಸೋದಿಲ್ಲ ಅಂತ ಹೇಳೋದೇ ಇಲ್ಲ. 100% ನಿಮ್ಮ ಬೇಡಿಕೆಗಳಾಗಿರ್ಬೋದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವಾಗಿರ್ಬೋದು ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಇದನ್ನು ಹೇಗೆ ಮಾಡಬೇಕು ಅನ್ನೋದಾದರೆ ನೀವು ಈ ಮಂತ್ರವನ್ನು ಪಠಿಸೋ ದಿನ ಮುಂಚೆ ನೀವು ಸ್ನಾನವನ್ನು ಮಾಡಿಕೊಂಡು ಶುದ್ಧರಾಗಿರಬೇಕಾಗುತ್ತೆ. ಆ ದಿನ ನೀವು ಯಾವುದೇ ರೀತಿ ಮಾಂಸಾಹಾರ ಆಗಲಿ ಮದ್ಯ ಸೇವನೆ ಆಗಲಿ ಮಾಡಬಾರ್ದಾಗಿರುತ್ತೆ. ಇನ್ನು ಶುದ್ಧವಾಗಿ ನೀವು ಮಲಗೋ ಮುಂಚೆ ನೀವು ಈ ಮಂತ್ರವನ್ನು ಪಠಿಸ್ಕೊಂಡು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೊಬೇಕಾಗುತ್ತೆ. ಇನ್ನು ಮಂತ್ರ ಬಂದು ಹೀಗಿರುತ್ತೆ:
ಓಂ ಹಂ ಹನುಮಂತಾಯ ನಮಃ. ಓಂ ನಮೋ ಹನುಮತೆ ರುದ್ರಾವತಾರಾಯ ಶತ್ರು ಸಂಹಾರಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಓಂ ಹಂ ಹನುಮಂತಾಯ ನಮಃ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಓಂ ಹಂ ಹನುಮಂತಾಯ ನಮಃ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಈ ರೀತಿಯಾಗಿ ಮಂತ್ರವನ್ನು ನೀವು ಒಂದು ಸಲನಾದರೂ ಹೇಳ್ಬಹುದು, ಅಥವಾ 3 ಸಲನಾದರೂ ಹೇಳ್ಬಹುದು, ಅಥವಾ ನಿಮ್ಮ ಮನಸ್ಸಿಗೆ ತೋಚಿದಷ್ಟು ಸಲನಾದರೂ ನೀವು ಹೇಳ್ಕೊಬೋದಾಗಿರುತ್ತೆ. ಇನ್ನು ಈ ಮಂತ್ರವನ್ನು ಹೇಳ್ಕೊಂಡ ನಂತರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋ ಮಂತ್ರವನ್ನು ಕೂಡ ಹೇಳ್ಕೊಂಡು ನಿಮ್ಮ ಮನಸ್ಸಿಗೆ ಎಷ್ಟು ಬಾರಿ ಹೇಳ್ಬೇಕು ಅನಿಸುತ್ತೋ ಅಷ್ಟು ಬಾರಿ ಹೇಳ್ಕೊಂಡು ಈ ರೀತಿಯಾಗಿ ನೀವು ಬೇಡ್ಕೊಬೇಕಾಗುತ್ತೆ. ನಿಮ್ಮ ಏನು ಬೇಡಿಕೆಗಳಿದೆ, ಹಾಗೆ ನಿಮ್ಮ ಏನು ಸಮಸ್ಯೆಗಳಿದೆ ಅದನ್ನು ಹೇಳಿಕೊಂಡು ನೀನು ಶ್ರೀರಾಮನ ಅನುಗ್ರಹವಾಗಿ ಹಾಗೂ ಶ್ರೀರಾಮನ ಆಣೆಗೂ ನೀನು ನನ್ನ ಸಮಸ್ಯೆಯನ್ನು, ನನ್ನ ಬೇಡಿಕೆಯನ್ನು ಈಡೇರಿಸಬೇಕು ತಂದೆ ಅಂತ ಕೇಳಿಕೊಂಡು ಆಂಜನೇಯ ಸ್ವಾಮಿಯನ್ನು ಬೇಡ್ಕೊಬೇಕಾಗುತ್ತೆ. ಈ ರೀತಿ ಬೇಡ್ಕೊಳ್ಳೋದ್ರಿಂದ ಶ್ರೀರಾಮನ ಆಣೆಗೂ ನನ್ನ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಥವಾ ನನ್ನ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಕೇಳಿಕೊಂಡ್ರೆ ಹನುಮಂತ ದೇವರು ಯಾವುದೇ ರೀತಿ ನಿಮ್ಮ ಬೇಡಿಕೆಗಳಾಗಲಿ ಅಥವಾ ಸಮಸ್ಯೆಗಳಾಗಲಿ ಈಡೇರಿಸೋದಿಲ್ಲ ಅಂತ ಹೇಳೋದೇ ಇಲ್ಲ, ಈಡೇರಿಸ್ತಾರೆ. ಹಾಗಾಗಿ ನೀವು ಶ್ರೀರಾಮಚಂದ್ರ ಪ್ರಭುವಿನ ಮೇಲೆ ಆಣೆ ಮಾಡಿ ಹೇಳೋದ್ರಿಂದ ಆಂಜನೇಯ ಸ್ವಾಮಿ ಅವರ ಆಣೆಯನ್ನು ಮೀರೋದಿಲ್ಲ. ಹಾಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಪರಿಹಾರವನ್ನೇ ಆಗಿರ್ಬೋದು ಅಥವಾ ನಿಮ್ಮ ಯಾವುದೇ ಬೇಡಿಕೆಯನ್ನೇ ಆಗಿರ್ಬೋದು ಈಡೇರಿಸ್ತಾರೆ ಅಂತಲೇ ಹೇಳ್ಬೋದು. ಈ ರೀತಿ ಹೇಳ್ಕೊಂಡು ನೀವು ಮಲ್ಕೊಂಡಾಗ ನಿಮ್ಮ ಸ್ವಪ್ನದಲ್ಲಿ ಅವರು ಸೂಚನೆಯನ್ನು ಕೊಡ್ತಾರೆ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ತಾರೆ, ಅಥವಾ ನಿಮ್ಮ ಮರುದಿನ ಮಾರನೇ ದಿನ ನಿಮ್ಮ ಸಮಸ್ಯೆಗಳೇನಿರುತ್ತೆ ಅದಕ್ಕೆ ತಾನಾಗೆ ಪರಿಹಾರ ಸಿಕ್ಕಿ ನಿಮಗೆ ಅದರಿಂದ ಸಂತೋಷವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಂತ್ರವನ್ನು ಕೇವಲ ಒಳ್ಳೆಯದಕ್ಕಾಗಿ ಬಳಸಬೇಕಾಗುತ್ತೆ. ಇನ್ನು ನೀವು ಯಾವುದೇ ರೀತಿ ಕೆಟ್ಟದಾದ ದಾರಿಗಳಿಗೆ ಉಪಯೋಗಿಸ್ಕೊಂತ ಇಲ್ಲ. ಅದನ್ನು ನೀವು ಬಳಸಿದ್ರೂ ಕೂಡ ಅದು ನಿಮಗೆ ನಿಮ್ಮ ವಿರುದ್ಧವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ವಿರುದ್ಧವಾಗಿ ಅದು ತಿರುಗಿ ಬೀಳುತ್ತೆ, ನಿಮಗೆ ಸಮಸ್ಯೆಗಳನ್ನು ತಂದೊಡ್ಡುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆಯದಕ್ಕೆ ಮಾತ್ರ ಇದನ್ನು ಬಳಸಬೇಕಾಗುತ್ತೆ. ತುಂಬಾ ಪವರ್ಫುಲ್ ಆಗಿರೋದ್ರಿಂದ ನೀವು ಬೇಡಿದ್ದನ್ನು ಈಡೇರಿಸ್ಕೊಳ್ಳೋದಕ್ಕೆ ತುಂಬಾ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿ ಒಳ್ಳೆಯದನ್ನು ಬೇಡ್ಕೊಬೇಕಾಗುತ್ತೆ. ನೀವು ಒಳ್ಳೆಯದನ್ನು ಬೇಡ್ಕೊಂಡ್ರೆ ನಿಮಗೆ ಒಳ್ಳೆಯದೇ ಆಗುತ್ತೆ. ಇನ್ನು ಕೆಟ್ಟದ ರೀತಿಯಲ್ಲಿ ನೀವು ಇದನ್ನು ಬಳಸ್ಕೊಳ್ಳೋಕೆ ಹೋದರೆ ಅದು ನಿಮಗೇ ಉಲ್ಟಾ ಹೊಡಿತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.